ಇವತ್ತು ಬೆಳಗಾವಿ ಮಹಾನಗರದ ಚುನಾವಣೆ ಏನು ನಡೀತು ಮೇಯರ್ ಮತ್ತು ಉಪಮೇಯರ್ ಸ್ಥಾನಕ್ಕೆ, ಮೇಯರ್ ಸ್ಥಾನಕ್ಕೆ ಬಿಜೆಪಿಯ ಅಭ್ಯರ್ಥಿ ಮಂಗೇಶ್ ಪವಾರ್ 40 ಮತಗಳಿಂದ ಗೆದ್ದಿದ್ದಾರೆ. ಅದೇ ಥರ ಉಪಮೇಯರ್ ಸ್ಥಾನಕ್ಕೆ ವಾಣಿ ವಿಲಾಸ್ ಜೋಶಿ ಅವರು ಕೂಡ 40 ಮತಗಳಿಂದ ಗೆದ್ದಿದ್ದಾರೆ. ಕಾಂಗ್ರೆಸ್ಗೆ 25 ಮತಗಳು ಬಂದಿರತಕ್ಕಂಥದ್ದಿದೆ. ಅಂದರೆ ಈಗಲೂ ರಾಜ್ಯದಲ್ಲಿ ಚುನಾವಣೆ ನಡೆದ್ರೆ ಭಾರತೀಯ ಜನತಾ ಪಾರ್ಟಿ 100ಕ್ಕೆ 100 ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಮೊನ್ನೆ ನಮ್ಮ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಬಜೆಟ್ಟು ಮತ್ತು ಈಗ ಒಂದು 2 ವರ್ಷದಿಂದ ಏನು ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವರ ನಡವಳಿಕೆಗಳು, ಅವರ ವರ್ತನೆಗಳು, ಅವರ ಭ್ರಷ್ಟಾಚಾರ, ಅವರ ಅಲ್ಪಸಂಖ್ಯಾತರನ್ನು ಸೀದಾ ಆಕಾಶದ ಮೇಲೆ ಕೂಡಿಸಿರ್ತಕ್ಕಂಥದ್ದು, ಅಲ್ಪಸಂಖ್ಯಾತರಿಗೋಸ್ಕರ ಬಜೆಟ್ ಮಂಡಿಸಿರ್ತಕ್ಕಂಥದ್ದು, SC/STಗಳ ಹಣವನ್ನು ಸುಮಾರು 42,000 ಕೋಟಿನಲ್ಲಿ 7,000 ಕೋಟಿ ಮಾತ್ರ, ಮತ್ತೆ ಇನ್ನೊಂದ್ಸರಿ ಉಚ್ಚಾರ ಮಾಡ್ತೇನೆ, 42,000 ಕೋಟಿನಲ್ಲಿ SC/STಗಳಿಗೆ ತಲುಪೋದು ಕೇವಲ 7,000 ಕೋಟಿ ಮಾತ್ರ. ಉಳಿದಿರ್ತಕ್ಕಂಥದ್ದು ಬೇರೆ ಇಲಾಖೆಗಳಿಗೆ ಹೋಗುತ್ತೆ. SC/STಗಳಿಗೆ ಘೋರ ಅನ್ಯಾಯ ಈ ಸರ್ಕಾರದಲ್ಲಿ ಆಗ್ತಾ ಇದೆ. ಇದನ್ನು SC/STಗಳ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಅನ್ನೋದು ಸ್ಥಗಿತಗೊಂಡಿದೆ. ಕಾಂಗ್ರೆಸ್ ಶಾಸಕರನ್ನೇ ಬೇಜಾರಾಗಿದ್ದಾರೆ, ನಮಗೆ ಅನುದಾನ ಬರ್ತಾ ಇಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ ಅಂತೇಳಿ. ಹಾಗಾಗಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ, ಈ ವಿಷಯವನ್ನು ಸದನದಲ್ಲಿ ರೈಸ್ ಮಾಡಿ, ಗ್ಯಾರಂಟಿ ಸುಮ್ಮನೆ ಎಲೆಕ್ಷನ್ಗೋಸ್ಕರ ಗ್ಯಾರಂಟಿ ಆಗಿಬಿಟ್ಟಿದೆ. ಈಗ ಉದಾಹರಣೆಗೆ ಗೃಹ ಲಕ್ಷ್ಮಿಗೆ ದುಡ್ಡು ಬರಬೇಕು ಅಂತೇಳಿದ್ರೆ ಈಗ ZPPP ಎಲೆಕ್ಷನ್ ನಡೆದ್ರೆ ಮಾತ್ರ ಹೆಣ್ಮಕ್ಳ ಅಕೌಂಟಿಗೆ ದುಡ್ಡು ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾವ್ದಾದ್ರು ಎಲೆಕ್ಷನ್ ಬಂದ್ರೆ ಮಾತ್ರ ಅವರಿಗೆ 2,000 ರೂಪಾಯಿ ಅವ್ರ ಅಕೌಂಟಿಗೆ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ಆದ್ರಿಂದ ಸರ್ಕಾರ ಟೋಟಲಿ ಫೇಲ್ಯೂರ್ ಆಗಿದೆ. ಬಜೆಟ್ ಅಲ್ಲಂತೂ ಸಿದ್ದರಾಮಯ್ಯ ಅವರು ಏನು ಜನಪರ ಬಜೆಟ್ ಮಾಡ್ತೀವಿ, ಆರ್ಥಿಕ ತಜ್ಞರು ಅನ್ನುವಂಥದ್ದೇನಿದೆಲ್ಲ, ಕರ್ನಾಟಕ ರಾಜ್ಯದ ಆರ್ಥಿಕತೆಯನ್ನು ಭಗ್ನಗೊಳಿಸಿರ್ತಕ್ಕಂಥ ಏನಾದ್ರು ತಜ್ಞರಿದ್ರೆ ಅವರು ಸಿದ್ದರಾಮಯ್ಯ ಅವರು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಾವೀಗ ಸದನದಲ್ಲಿ ದಿನನಿತ್ಯ ಹೋರಾಟ ಮಾಡ್ತಾ ಇದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ಭಗ್ನ ಮಾಡಿರ್ತಕ್ಕಂಥ ಆರ್ಥಿಕ ತಜ್ಞ ಯಾರಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯ. ಈ ಪ್ರತಿಭಟನೆ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಸದನದ ಮುಗಿದ ಮೇಲೆ ಇಡೀ ರಾಜ್ಯಾದ್ಯಂತ ನಾವು ಒಂದು ಅಭಿಯಾನವನ್ನೇ ತೆಗೆದುಕೊಳ್ತಾ ಇದ್ದೀವಿ. ಹೆಂಗೆ SC/STಗಳ ಹಣವನ್ನು 1,000 ಕೋಟಿ ರೂಪಾಯಿ, 7,000 ಕೋಟಿ ಬಿಟ್ಟು 42,000 ಕೋಟಿನಲ್ಲಿ ಹೆಂಗೆ ಬೇರೆ ಬೇರೆಯವರಿಗೆ ಹಣ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಯಲ್ಲಿ ಅಂಥೇಳಿ ದೊಡ್ಡ ಅಭಿಯಾನವನ್ನು ನಾವು ತೆಗೆದುಕೊಳ್ತೀವಿ. ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಟ್ಯಾಕ್ಸ್ ಹೆಂಗೆ ಹೆಚ್ಚಿಗೆ ಮಾಡಿದ್ದಾರೆ, ನೀರಿಗೆ ಟ್ಯಾಕ್ಸು, ಹಾಲಿಗೆ ಟ್ಯಾಕ್ಸು, ಆಲ್ಕೋಹಾಲಿಗೆ ಟ್ಯಾಕ್ಸು, ಪೆಟ್ರೋಲ್ ಡೀಸೆಲ್ಗೆ ಟ್ಯಾಕ್ಸು. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಡೀಸೆಲ್ ಪೆಟ್ರೋಲ್ ದುಬಾರಿ, ನಮ್ಮ ಹಾಲು ದುಬಾರಿ, ನೀರು ದುಬಾರಿ, ಆಯ್ತಾ, ಪ್ರಮಾಣ ಪತ್ರಗಳು ದುಬಾರಿ, ರಿಜಿಸ್ಟ್ರೇಷನ್ ಫೀಸ್ ದುಬಾರಿ. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಹೆಂಗೆ ಕರ್ನಾಟಕ ರಾಜ್ಯ ದುಬಾರಿ ರಾಜ್ಯ ಆಗಿದೆ, ಹೆಂಗೆ ಬೆಂಗಳೂರು ಅಂತಕ್ಕಂಥದ್ದು ಏನು ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥದ್ದು ಬ್ಯಾಡ್ ಬೆಂಗಳೂರು ಆಗಿದೆ. ಕರ್ನಾಟಕ ರಾಜ್ಯದ ಆರ್ಥಿಕತೆಯನ್ನು ಹೆಂಗ್ ಭಗ್ನ ಮಾಡಿದ್ದಾರೆ. ಇದು ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ಕಾಂಗ್ರೆಸ್ ಪಾಲಿಗೆ ATM ಆಗಿದೆ. ಈ ಎಲ್ಲ ವಿಷಯಗಳನ್ನು ತೆಗೆದುಕೊಂಡು ರಾಜ್ಯಾದ್ಯಂತ ನಾವು ಅಭಿಯಾನವನ್ನು ನಡೆಸ್ತೇವೆ, ಮಾಡ್ತೇವೆ. ಇಡೀ ರಾಜ್ಯದ ಎಲ್ಲ 224 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈ ವಿಷಯವನ್ನು ನಾವು ತೆಗೆದುಕೊಳ್ತೇವೆ. ಸರ್ಕಾರ ಹೆಂಗ್ ಜನ ವಿರೋಧಿ ಸರ್ಕಾರ ಇದೆ ಅನ್ನೋದನ್ನು ನಾವು ಹೇಳ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.